ಯೋಗ ಮಾಡಿ ಮನಕದ್ದ ದೃಷ್ಟಿಹೀನ ಮಕ್ಕಳು, ಹಠ ನಮಸ್ಕಾರ ಮಾಡಿ ಸೈ ಎನಿಸಿಕೊಂಡ ಯೋಗ ಗುರುಗಳು, ಕೆಲಸದ ಟೆನ್ಷನ್ ಬಿಟ್ಟು ಪ್ರಾಣಾಯಾಮ ಮಾಡಿ ರಿಲ್ಯಾಕ್ಸ್ ಆದ ಸಾಫ್ಟ್ವೇರ್ ಮಂದಿಗಳು, ಕಾಲೇಜ್ ಸಿಬ್ಬಂದಿಗಳ ಸಿಂಪಲ್ ಸರಳ ಯೋಗ. ಇದು ವಿಶ್ವ ಯೋಗ ದಿನದ ಹೈಲೈಟ್ಸ್. ವಿಶ್ವ ಯೋಗ ದಿನಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿತ್ತು. ನಗರದ ನಾನಾ ಭಾಗಗಳಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಇನ್ನು ಹೆಬ್ಬಾಳದ ಮಾಂಫೋ ಕನ್ವೆನ್ಷನಲ್ ಸೆಂಟರ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮ ಅದ್ಭುತವಾಗಿತ್ತು. ಒಂದೆಡೆ ಸಚಿವರಾದ ಯುಟಿ ಖಾದರ್, ಕೃಷ್ಣ ಬೈರೇಗೌಡ ಭಾಗವಹಿಸಿ ತಮ್ಮ ಸಾಥ್ ನೀಡಿದ್ರೆ, ಸಿನಿಮಾ ರಂಗದ ನಟ ರಾಘವೇಂದ್ರ ರಾಜ್ಕುಮಾರ್, ನಟಿ ಸಂಜನಾ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದರು. ಇವತ್ತು ಅಟ್ಲೀಸ್ಟ್ ಇದರ ಮುಖಾಂತರ ನಾನು ಜನಗಳಿಗೆ ಯೋಗ ನಮ್ಮ ತಂದೆಯಿಂದ ನಾವು ಏನು ಕಲ್ತ್ಕೊಂಡ್ವಿ ಅಂತ 4 ವಿಷಯ ಹಂಚ್ಕೊಳ್ಳೋಕ್ಕೆ ಈ ಒಂದು ಯೋಗ ಬಂದ್ವಿ. ಇದನ್ನು ನಮ್ಮನ್ನು ಎಷ್ಟಾಗುತ್ತೆ ಅಷ್ಟೊಂದು ಜನಗಳಿಗೆ ಹಂಚ್ಕೊಳ್ಳೋಕೆ ಬರ್ತಿದ್ದೀನಿ ಯೋಗ ವಿಷಯ. ಹ್ಯಾಪಿ ಯೋಗ ಡೇ. ರಾಜಕಾರಣಿಗಳು, ಸಿನಿಮಾ ಮಂದಿಯ ಸಾಥ್ ಒಂದೆಡೆಯಾದ್ರೆ, ದೃಷ್ಟಿಹೀನ ಮಕ್ಕಳ ಯೋಗ ಪ್ರದರ್ಶನ ಅದ್ಭುತವಾಗಿತ್ತು. ಸುಮಾರು 10 ಪುಟಾಣಿ ಅಂಧ ಮಕ್ಕಳು ವೇದಿಕೆ ಏರಿ ಸರಳ ಯೋಗಾಸನ ಮಾಡಿ ನೆರೆದವರ ಗಮನ ಸೆಳೆದರು. ಮಕ್ಕಳ ಯೋಗ ಪ್ರತಿಭೆಯನ್ನು ಕಂಡು ಚಪ್ಪಾಳೆಯ ಸುರಿಮಳೆ ಸುರಿಯಿತು. ಈ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಹೇಳ್ತೀವಲ್ಲ, ಕಣ್ಣು ಇಲ್ಲದವನು ಲೀಡ್ ಮಾಡೋಕ್ಕಾಗಲ್ಲ ಅಂತ. ಆಕ್ಚುಲಿ ಇನ್ ದಿಸ್ ಗ್ರೂಪ್ ಕಣ್ಣು ಇಲ್ಲದವನು ಹುಡುಗ ಒಬ್ರು ಲೀಡ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾನೆ. ನೀವು ಮಾಡೋದು ನೋಡ್ಬೇಕು. ನಮ್ಮ ಮಕ್ಕಳು, ನಾವು ಎಲ್ಲ ಕೈ ಕಾಲಿದೆ, ಸರಿಗಿದೆ, ಎಲ್ಲ ಇದೆ. ನಾವು ಅಷ್ಟು ಯೋಗ ಮಾಡಲ್ಲ, ಅದಕ್ಕೆ ಬೆಲೆ ಅಷ್ಟು ಕೊಡಲ್ಲ. ಈ ಸಣ್ಣ ಮಕ್ಕಳು ಅಷ್ಟು ಡಿವೋಷನ್ ಇಂದ ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಸದಾ ಓದು ಬರಹ ಪರೀಕ್ಷೆ, ಇಂಟರ್ನಲ್ಸ್ ಎಂದೇ ಮುಳುಗಿ ಹೋಗಿದ್ದ ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸೇರಿ ಸರಳ ಸಿಂಪಲ್ ಯೋಗ ಮಾಡಿ ವಿಶ್ವ ಯೋಗ ದಿನಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ವಿಶ್ವ ಯೋಗ ದಿನಕ್ಕೆ ಸಿಲಿಕಾನ್ ಸಿಟಿ ಮಂದಿ ಫುಲ್ ಸಪೋರ್ಟ್ ನೀಡಿದರು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ದೀಪ್ತಿ ತೋಲ್ಪಾಡಿ, ಇಟಿವಿ ನ್ಯೂಸ್, ಬೆಂಗಳೂರು.